ಹಾಯ್, ನಾನು ಫಿ ಡಿಸೋಜಾ, ಬೀಟ್ರೂಟ್ ನ್ಯೂಸ್ನ ಫೌಂಡರ್ ಮತ್ತು ಎಡಿಟರ್. ನಾನು ಫ್ಯಾಕ್ಟ್ ಶಾಲದ ರಾಯಭಾರಿ. ತಪ್ಪು ಮಾಹಿತಿ ಮತ್ತು ಅವುಗಳನ್ನು ಪತ್ತೆ ಹಚ್ಚೋದು ಹೇಗೆ ಎಂದು ತಿಳಿದುಕೊಳ್ಳಲು ನೀವು ನನ್ನ ಜೊತೆ ಇದ್ದೀರಾ ಎಂದು ಹೇಳಿಕೊಳ್ಳಲು ಖುಷಿಯಾಗುತ್ತೆ. ಆನ್ಲೈನ್ನಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಭಾವವನ್ನು ಗಮನಿಸಿದರೆ ನಾವು ಕೆಲವೊಮ್ಮೆ ವಿವರಗಳನ್ನು ಕಳೆದುಕೊಳ್ಳುತ್ತೇವೆ ಎಂಬುದು ಗೊತ್ತಿರುವ ವಿಚಾರ ಆಗಿದೆ. ತಪ್ಪು ಮಾಹಿತಿಯು ವಿಭಿನ್ನ ರೀತಿಯಲ್ಲಿ ಪ್ರಕಟವಾಗುತ್ತದೆ. ಸಹಜವಾಗಿಯೇ ಸುಳ್ಳು ಅಷ್ಟು ಸ್ಪಷ್ಟವಾಗಿರುವುದಿಲ್ಲ. ಅದನ್ನು ಗುರುತಿಸುವುದು ಮುಖ್ಯ. ಆದ್ದರಿಂದ ಸ್ವಲ್ಪ ಸಂಶಯವನ್ನು ಉಂಟು ಮಾಡುವ ಏನಾದರೂ ನೀವು ನೋಡಿದ್ದರೆ ಅದನ್ನು ನೀವು ಶೇರ್ ಮಾಡುವ ಮೊದಲು ಸತ್ಯವನ್ನು ಪರಿಶೀಲಿಸುವುದು ಸರಿಯಾದ ಕ್ರಮ. ಈ ರೀತಿ ನೀವು ಕೇರ್ಫುಲ್ ಆಗಿ ವರ್ತಿಸುವುದಕ್ಕೆ ನಿಮಗೆ ಸಹಾಯ ಮಾಡುವ ತಂತ್ರವಿದೆ. ಮಾಹಿತಿಯನ್ನು ಶೇರ್ ಮಾಡುವ ಮೊದಲು ನಾವು 3 ಪ್ರಶ್ನೆಗಳನ್ನು ಕೇಳಬೇಕೆಂದು ಸ್ಟ್ಯಾನ್ಫರ್ಡ್ ಹಿಸ್ಟ್ರಿ ಎಡ್ಯುಕೇಷನ್ ಗ್ರೂಪ್ ಸಲಹೆ ನೀಡಿದ್ದಾರೆ. ಈ 3 ಪ್ರಶ್ನೆಗಳು ಹೇಗಿವೆ ನೋಡಿ. 1. ಈ ಮಾಹಿತಿಯ ಹಿಂದೆ ಯಾರಿದ್ದಾರೆ? ಅಂದರೆ ಇದರ ಮೂಲ ಎಲ್ಲಿ? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆಯಾಗಿರಬಹುದು. ಸ್ವಲ್ಪ ಹುಡುಕಿ ಅದನ್ನು ಯಾರು ಶೇರ್ ಮಾಡಿದ್ದಾರೆಂದು ನೋಡಿ. ಅವರು ಯಾಕೆ ಶೇರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಈ ವಿಷಯದ ಬಗ್ಗೆ ಎಕ್ಸ್ಪರ್ಟ್ಸಾ ಅಥವಾ ನೀವು ಈ ಮಾಹಿತಿಯನ್ನು ಶೇರ್ ಮಾಡಿದ್ದಾಗ ಅವರಿಗೆ ಏನಾದರೂ ಲಾಭವಿದೆಯಾ ಎಂಬುದನ್ನು ತಿಳ್ಕೊಳ್ಳಿ. 2. ಈ ಮಾಹಿತಿಗೆ ಪ್ರೂಫ್ ಅಥವಾ ಸಾಕ್ಷಿ ಏನು? ಅವರ ಈ ಮಾಹಿತಿಗೆ ಆಧಾರ ಏನು? ಅದಕ್ಕೆ ಬೇಕಾದ ಲಿಂಕ್, ಅಫಿಷಿಯಲ್ ಸೋರ್ಸಸ್, ಅಧ್ಯಯನ, ಸರಿಯಾದ ಫೋಟೋ, ವಿಡಿಯೋ ಏನಾದರೂ ಅವರು ನೀಡಿದ್ದಾರಾ? 3. ಬೇರೆ ಮೂಲಗಳು ಈ ವಿಷಯದ ಬಗ್ಗೆ ಏನು ಹೇಳ್ತೇವೆ? ವಿವಿಧ ಮೂಲಗಳಲ್ಲಿ ಈ ವಿಷಯ ಹೇಗೆ ರಿಪೋರ್ಟ್ ಆಗಿದೆ ಎಂಬುದನ್ನು ಗಮನಿಸಿ. ವಿವಿಧ ದೃಷ್ಟಿಕೋನದಲ್ಲಿ ವಿಷಯವನ್ನು ಗಮನಿಸುವುದರಿಂದ ನಮಗೆ ಅದಕ್ಕೆ ಸಂಬಂಧಿಸಿದ ಹೆಚ್ಚು ನಿಖರ ವಿಷಯಗಳು ಗೊತ್ತಾಗುತ್ತದೆ. ಜರ್ನಲಿಸ್ಟ್ಗಳಾದ ನಾವು ನಿತ್ಯವೂ ನಿಮಗೆ ಸರಿಯಾದ ಮಾಹಿತಿ ಕೊಡುವುದಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡು ಕೆಲಸ ಮಾಡುತ್ತೇವೆ. ಈ ಟಿಪ್ಸ್ ನಿಮಗೂ ಉಪಯೋಗ ಬರಬಹುದು ಎಂಬುದ ನಂಬಿಕೆ ನನ್ನದು.